ಆತ್ಮ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ 10ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 33 ಗೃಹಕರ ಶಿಕ್ಷಣ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಂಥ ಅಧ್ಯಾಯದಲ್ಲಿ ಬರುವಂಥ ಸಂಭವನೀಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಬಹು ಆಯ್ಕೆ ಹಾಗೂ ಒಂದಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾನೆ ನೋಡೋಣ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಗೃಹಕರ ಸಂಘದ ಸ್ಥಾಪನೆಗೆ 1956ರಲ್ಲಿ ಒತ್ತು ಕೊಟ್ಟ ಆಯೋಗ ಯಾವುದು? ನಿಮ್ಮ ಆಯ್ಕೆಗಳು: ಎ ಭಾರತದ ಯೋಜನಾ ಆಯೋಗ, ಇನ್ನು ಬಿ ರಾಷ್ಟ್ರೀಯ ಅಭಿವೃದ್ಧಿ ಆಯೋಗ, ಸಿ ಮಾನವ ಹಕ್ಕುಗಳ ಆಯೋಗ, ಮತ್ತು ಡಿ ಅಂತ ಹೇಳಿದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ. ಈ 4 ಆಯೋಗಗಳಲ್ಲಿ ಯಾವ ಆಯೋಗ ಗೃಹಕರ ಸಂಘದ ಸ್ಥಾಪನೆಗೆ ಒತ್ತು ಕೊಟ್ಟಿದ್ದು? ಸರಿಯಾದ ಉತ್ತರ ಆಯ್ಕೆ ಎ ಭಾರತದ ಯೋಜನಾ ಆಯೋಗ 1956ರಲ್ಲಿ ಗೃಹಕರ ಸಂಘ ಸ್ಥಾಪನೆಗೆ ಒತ್ತು ಕೊಟ್ಟಿರುವಂಥ ಆಯೋಗ. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, 1965ರಲ್ಲಿ ಮುಂಬೈ ಪಟ್ಟಣದ ಕೆಲವು ಮಹಿಳೆಯರು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು. ಆ ಸಂಸ್ಥೆಯ ಹೆಸರೇನು? ಎ ಎನಿವೇರ್, ಅದೇ ರೀತಿ ಬಿ ಆಯ್ಕೆ ಅವೇರ್, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಮಾದರ್, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಟೆಲಿಶಾಪಿಂಗ್. ಈ 4ರಲ್ಲಿ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಅದು ಬಿ ಆಯ್ಕೆ ಅವೇರ್ ಎನ್ನುವಂಥ ಉತ್ತರ ಸರಿಯಾದ ಉತ್ತರ. 1965ರಲ್ಲಿ ಮುಂಬೈ ಪಟ್ಟಣದಲ್ಲಿ ಕೆಲವು ಮಹಿಳೆಯರು ಈ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಇನ್ನು ಮತ್ತೊಂದು ಪ್ರಶ್ನೆ, ಮನೆಯಲ್ಲಿ ಕುಳಿತು ವಸ್ತುಗಳನ್ನು ಕೊಳ್ಳುವುದು ಏನಂತಾರೆ ಇದಕ್ಕೆ? ಆಯ್ಕೆಗಳನ್ನು ನೋಡ್ರಿ. ಎ ಟೆಲಿಮಾರ್ಕೆಟಿಂಗ್, ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಟೆಲಿ ಕೌನ್ಸಲಿಂಗ್, ಸಿ ಆಯ್ಕೆ ಟೆಲಿಶಾಪಿಂಗ್, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಟೆಲಿಕಾಸ್ಟ್. ಈಗ ಪ್ರಪಂಚದಲ್ಲಿ ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಕೊಳ್ಳುವಂಥದ್ದೊಂದು ವ್ಯವಹಾರ ಪ್ರಪಂಚದ ಎಲ್ಲ ಭಾಗದಲ್ಲಿ ನಡೀತಾ ಇದೆ. ಇದಕ್ಕೆ ಟೆಲಿಶಾಪಿಂಗ್ ಅಂತೇಳಿ ಕರೀತಾರೆ. ನಾವು ನಮಗೆ ಬೇಕಾದಂಥ ವಸ್ತುಗಳನ್ನು ಮನೆಯಲ್ಲಿ ಕುಳಿತು ಟಿ ವಿ ಆಗಿರಲಿ ಅಥವಾ ಮೊಬೈಲ್ ಮೂಲಕ ಆರ್ಡರ್ಗಳನ್ನು ಮಾಡಿ ವಸ್ತುಗಳನ್ನು ತರಿಸ್ಕೋತೀವಿ. ಸರಿ, ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ. ಈತ ಮಾರುಕಟ್ಟೆಯ ರಾಜ. ಯಾರಪ್ಪ ಮಾರುಕಟ್ಟೆಯ ರಾಜ ಅಂತೇಳಿ ನಾವು ಯಾರಿಗೆ ಕರಿತೀವಿ? ಆಯ್ಕೆಗಳು ನಿಮ್ಮ ಮುಂದೆ. ಎ ಪೂರೈಕೆದಾರ, ಬಿ ಆಯ್ಕೆ ಸಗಟು ವ್ಯಾಪಾರಿ, ಸಿ ಆಯ್ಕೆ ವಿತರಕ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಗ್ರಾಹಕ. ಈ 4ರಲ್ಲಿ ಯಾರು ಮಾರುಕಟ್ಟೆಯ ರಾಜ ಅಂತೇಳಿ ಪರಿಗಣಿಸಲ್ಪಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ಆಯ್ಕೆ ಸರಿಯಾಗಿದೆ. ಅದು ಡಿ ಉತ್ತರ, ಗ್ರಾಹಕ ಮಾರುಕಟ್ಟೆಯ ರಾಜ ಅಂತೇಳಿ ಕರೀತಾರೆ. ಯಾಕಂತ ಹೇಳಿದ್ರೆ ಇಡೀ ಮಾರುಕಟ್ಟೆ ನಿಂತಿರೋದೇ ಗ್ರಾಹಕರ ಮೇಲೆ, ಅಂದರೆ ಕೊಳ್ಳುವಂಥವನ ಮೇಲೆ ಇದು ನಿಂತಿರುವಂಥದ್ದು. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಯಾವಾಗ ಆಚರಿಸ್ತೀವಿ? ಯಾವ ದಿನ, ಯಾವ ತಿಂಗಳು? ಎ ಆಪ್ಷನ್ ಮಾರ್ಚ್ 15, ಬಿ ಆಪ್ಷನ್ ಅಂತ ಹೇಳಿದ್ರೆ ಡಿಸೆಂಬರ್ 10, ಸಿ ಆಯ್ಕೆ ಜನವರಿ 26, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಜನವರಿ 25. ಯಾವುದು ಸರಿಯಾದ ಉತ್ತರವನ್ನು ಕಂಡುಹಿಡಿಯಿರಿ ಈ 4ರಲ್ಲಿ. ಈ 4ರಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದಿರೋದು ಎ ಆಯ್ಕೆ ಮಾರ್ಚ್ 15 ಸರಿಯಾದ ಉತ್ತರ. ಇದನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ, ಜಾನ್ ಎಫ್ ಕೆನಡಿ ಅಮೇರಿಕಾದ ನಾಗರಿಕರಿಗೆ ನೀಡಿದ ಹಕ್ಕುಗಳು, ಅಂದರೆ ಅಮೇರಿಕದ ನಾಗರಿಕರಿಗೆ ಹಕ್ಕುಗಳನ್ನು ನೀಡ್ತಾನೆ. ಯಾವ್ಯಾವ ನೋಡೋಣ. ಎ ಸಂರಕ್ಷತೆ, ಬಿ ಮಾಹಿತಿ, ಇನ್ನು ಸಿ ಅಂತ ಹೇಳಿದ್ರೆ ನಿವೇದನೆ, 4ನೇ ಆಯ್ಕೆ ಡಿ ಮೇಲಿನ ಎಲ್ಲವೂ. ಯಾವುದು ಇದರಲ್ಲಿ ಸರಿಯಾದ ಉತ್ತರವನ್ನು ಕಂಡುಹಿಡಿಯಿರಿ. ಜಾನ್ ಎಫ್ ಕೆನಡಿ ತನ್ನ ನಾಗರಿಕರಿಗೆ ಯಾವ ಹಕ್ಕುಗಳನ್ನು ನೀಡಿದ ಅನ್ನೋದನ್ನು ನೋಡ್ರಿ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಮೇಲಿನ ಎಲ್ಲವೂ, ಅಂದರೆ ಸಂರಕ್ಷತೆ ಬಗ್ಗೆ ಹಕ್ಕು ಕೊಟ್ಟಿರ್ತಾನೆ, ಮಾಹಿತಿ ಬಗ್ಗೆ ಹಕ್ಕು ಕೊಟ್ಟಿರ್ತಾನೆ, ನಿವೇದನೆಗೆ ಸಂಬಂಧಪಟ್ಟಂಥ ಹಕ್ಕುಗಳು ಕೊಟ್ಟಿರ್ತಾನೆ.
ಮತ್ತೆ ಮುಂದಿನ ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ಭಾರತ ಸರ್ಕಾರವು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದ ವರ್ಷ ಯಾವುದು? ಎ ಆಯ್ಕೆ 1966, ಬಿ ಆಯ್ಕೆ 1986, ಸಿ ಆಯ್ಕೆ 2010 ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ 1965. ಯಾವ ವರ್ಷ ಭಾರತ ಸರ್ಕಾರ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರ್ತು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ 1986ರಲ್ಲಿ ಈ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬರುತ್ತೆ. ಇದು ಬಹುಮುಖ್ಯವಾದಂಥ ಕಾಯ್ದೆ. ಮತ್ತೊಂದು ಮುಖ್ಯವಾದಂಥ ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ, ವಿಶ್ವ ಗ್ರಾಹಕ ಆಂದೋಲನ ಚರಿತ್ರೆಯಲ್ಲಿ ಮಹತ್ವವಾದ ದಿನ ಯಾವುದು? ನೋಡಿರಿ, ಇದಕ್ಕೆ ಸಂಬಂಧಪಟ್ಟ ನಾವು ಅರ್ಧ ಉತ್ತರ ನೋಡ್ಕೊಂಡಿದ್ದೀವಿ. ಎ ಆಯ್ಕೆ ಮಾರ್ಚ್ 15, 1962, ಬಿ ಆಯ್ಕೆ ಮಾರ್ಚ್ 15, 1986, ಸಿ ಆಯ್ಕೆ ಜನವರಿ 25, 2010, ಡಿ ಆಯ್ಕೆ ಅಂತ ಹೇಳಿದ್ರೆ ಮಾರ್ಚ್ 15, 1965. ಈ ನಾಲ್ಕರಲ್ಲಿ ವಿಶ್ವ ಗ್ರಾಹಕ ಆಂದೋಲನ ಚರಿತ್ರೆಯಲ್ಲಿ ಮಹತ್ವವಾದ ದಿನ ಅಂತ ಹೇಳಿರೋದು ಎ ಆಯ್ಕೆ ಮಾರ್ಚ್ 15, 1962. ಅದಕ್ಕೋಸ್ಕರ ನಾವು ಮಾರ್ಚ್ 15 ಗ್ರಾಹಕರ ಹಕ್ಕುಗಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ, ಒಂದು ವಸ್ತು ಖರೀದಿಯಲ್ಲಿ ನಿಮಗೆ 15 ಲಕ್ಷ ನಷ್ಟವಾಗಿದ್ದರೆ ನೀವು ಯಾವ ವೇದಿಕೆ ಅಥವಾ ಆಯೋಗಕ್ಕೆ ದೂರು ಸಲ್ಲಿಸಬೇಕು? ಈ ಆಯ್ಕೆ ನಿಮ್ಮ ಮುಂದೆ ರಾಜ್ಯ ಆಯೋಗ, ಬಿ ಆಯ್ಕೆ ಜಿಲ್ಲಾ ವೇದಿಕೆ, ಸಿ ಆಯ್ಕೆ ರಾಷ್ಟ್ರೀಯ ಆಯೋಗ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ರಾಜ್ಯ ವೇದಿಕೆ. ನೋಡಿರಿ, ನಿಮಗೆ 15 ಲಕ್ಷ ನಷ್ಟ ಆಗಿದೆ, ಅದರ ಪರಿಹಾರ ಪಡಿಬೇಕು. ಇದರಲ್ಲಿ ಯಾವುದಕ್ಕೆ ನಾವು ಸಲ್ಲಿಸಬೇಕಪ್ಪ ದೂರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ ಜಿಲ್ಲಾ ವೇದಿಕೆ. 20 ಲಕ್ಷದವರೆಗೆ ಜಿಲ್ಲಾ ವೇದಿಕೆಯಲ್ಲಿ ನಾವು ದೂರನ್ನು ಸಲ್ಲಿಸಬಹುದು. ಅದಾದ ನಂತರ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ವಸ್ತು ಖರೀದಿಯಲ್ಲಿ ನಿಮಗೆ 55 ಲಕ್ಷ ನಷ್ಟವಾಗಿದ್ದರೆ ನೀವು ಯಾವ ವೇದಿಕೆಗೆ ಅಥವಾ ಆಯೋಗಕ್ಕೆ ದೂರು ಸಲ್ಲಿಸಬೇಕು ಅನ್ನೋದನ್ನು ನೋಡ್ರಿ. ಎ ಆಯ್ಕೆ ರಾಜ್ಯ ಆಯೋಗ, ಬಿ ಆಯ್ಕೆ ಜಿಲ್ಲಾ ವೇದಿಕೆ, ಸಿ ಆಯ್ಕೆ ರಾಷ್ಟ್ರೀಯ ಆಯೋಗ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ರಾಜ್ಯ ವೇದಿಕೆ. ಈ ನಾಲ್ಕರಲ್ಲಿ ಯಾವ ವೇದಿಕೆಗೆ ಅಥವಾ ಆಯೋಗಕ್ಕೆ ನಾವು ದೂರು ಸಲ್ಲಿಸಬೇಕು ಅನ್ನೋದ್ರೆ ಇದರಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಎ ಆಯ್ಕೆ ರಾಜ್ಯ ಆಯೋಗ. 50 ಲಕ್ಷದಿಂದ 1 ಕೋಟಿಯವರೆಗಿರುವ ದೂರುಗಳನ್ನು ನಾವು ರಾಜ್ಯ ಆಯೋಗಕ್ಕೆ ಸಲ್ಲಿಸಬೇಕಾಗುತ್ತೆ. ಇದಾದಮೇಲೆ ಇದೇ ರೀತಿಯಾದಂಥ ಮತ್ತೊಂದು ಪ್ರಶ್ನೆ, ಒಂದು ವಸ್ತು ಖರೀದಿಯಲ್ಲಿ ನಿಮಗೆ 105 ಲಕ್ಷ ಅಂದರೆ 1,05,00,000 ನಷ್ಟವಾಗಿದ್ದರೆ ನೀವು ಯಾವ ವೇದಿಕೆ ಅಥವಾ ಆಯೋಗಕ್ಕೆ ದೂರನ್ನು ಸಲ್ಲಿಸಬೇಕು? ಎ ಆಯ್ಕೆ ರಾಜ್ಯ ಆಯೋಗ, ಬಿ ಆಯ್ಕೆ ಜಿಲ್ಲಾ ಆಯೋಗ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಆಯೋಗ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ರಾಜ್ಯ ವೇದಿಕೆ. ನಿಮ್ಮ ಸರಿಯಾದ ಉತ್ತರವನ್ನು ಇಲ್ಲಿ ನೀವು ಗುರುತಿಸಬೇಕು. ಇದು ಭಾಳ ಸರಳವಾದಂಥ ಉತ್ತರ. ಇದಕ್ಕೆ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಸಿ ರಾಷ್ಟ್ರೀಯ ಆಯೋಗ. 1 ಕೋಟಿಗಿಂತ ಮೇಲ್ಗಡೆ ಇರುವಂತಹ ನಷ್ಟ ಪರಿಹಾರಕ್ಕಾಗಿ ನಾವು ದೂರನ್ನು ರಾಷ್ಟ್ರೀಯ ಆಯೋಗಕ್ಕೆ ಸಲ್ಲಿಸಬೇಕು. ಈ ವಿಡಿಯೋ ತಮಗೆ ಲೈಕ್ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.